ನಮಸ್ಕಾರ. ನಾನು ಡಾಕ್ಟರ್ ಭೀಮಸೇನಾಚಾರ್ಯ ಮಳಗಿ, ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಪ್ರಸ್ತುತಪಡಿಸುವ ಸುಭಾಷಿತ ಸಮಯಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಪ್ರಿಯ ಬಂಧುಗಳೇ, ನಿಮಗೆಲ್ಲ ಒಂದು ಸಂತೋಷದ ವಿಷಯವನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ನನಗೆ ಸಂತೋಷ ಅನ್ನಿಸ್ತಾ ಇದೆ. ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನವರು ಸಂಸ್ಕೃತದ ಒಂದು ಪ್ರಚಾರಕ್ಕಾಗಿ, ಸಂಸ್ಕೃತ ಉಳಿದ್ರೆ ಭಾರತದ ಸಂಸ್ಕೃತಿ ಉಳಿತದೆ, ಭಾರತದ ಸಂಸ್ಕೃತಿಗೆ ಸಂಸ್ಕೃತ ಅತ್ಯವಶ್ಯಕ. ಆ ನಿಟ್ಟಿನೊಳಗೆ ಇವತ್ತು ಸಂಸ್ಕೃತದ ಪ್ರಚಾರ ಎಲ್ಲ ಕಡೆಗೂ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಕೆಲವು ಸಂಘ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇವೆ. ಅದರಂತೆ ನಾವು ಕೂಡ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನಿಂದ ಮಾಡೋಣ ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಉತ್ತರ ಕರ್ನಾಟಕದ ಒಂದು ಗಂಡು ಶೈಲಿಯಿಂದ ನಾವು ಸಂಸ್ಕೃತವನ್ನು ಪಾಠ ಪ್ರಾರಂಭ ಮಾಡೋದು. ಉದ್ದೇಶ ಹೇಳಿದೆ, ಭಾರತದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಂಸ್ಕೃತ ಅನಿವಾರ್ಯ ಅಂತ. ಇಂತಹ ಸಂಸ್ಕೃತ ಕಬ್ಬಿಣದ ಕಡಲೆ ಅಂತ ಅನ್ಕೊಂಡವರು ಕೆಲವರು, ಇಂತಹ ಸಂಸ್ಕೃತ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತವಾದದ್ದು ಅಂತ ಅಂದ್ಕೊಂಡವರು ಇನ್ನು ಕೆಲವರು. ಅದೆಲ್ಲ ತಪ್ಪು ಕಲ್ಪನೆ. ಪ್ರಾಚೀನ ಭಾರತದ ಕಥೆಗಳನ್ನು ನೋಡ್ತಾ ಬಂದರೆ ಸಂಸ್ಕೃತ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂತಹ ಭಾಷೆ ಆಗಿಲ್ಲ. ಸಂಸ್ಕೃತ ಎಲ್ಲ ವರ್ಗದವರೂ ಕೂಡ ಮಾತನಾಡುವಂತಹ ಒಂದು ಭಾಷೆಯಾಗಿತ್ತು ಮೊದಲು ಭಾರತದಲ್ಲಿ. ಉದಾಹರಣೆಯನ್ನು ನೋಡೋದಾದರೆ, ನೀವು ರಾಮಾಯಣದ ಕಾಲದ ಕೆಲವು ಪಾತ್ರಗಳನ್ನು ತೆಗೆದುಕೊಳ್ಳಿ, ಮಹಾಭಾರತದ ಕೆಲವು ಕೆಳ ಪಾತ್ರಗಳು ಅಂತ ತಿಳಿದುಕೊಳ್ಳಿ, ಅಥವಾ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ನೋಡ್ತಾ ಬಂದರೆ ಎಲ್ಲರೂ ಕೂಡ ಸಂಸ್ಕೃತದಲ್ಲಿ ಗರಿಷ್ಠವಾದ ಪಾಂಡಿತ್ಯವನ್ನು ಹೊಂದಿದ್ರು ಅಂತ ನಾವು ಕಾಣ್ತೇವೆ. ಹಾಗಾಗಿ ಅದನ್ನು ನೋಡಿದಾಗ ಕಾಳಿದಾಸ, ಅವನನ್ನ ಬ್ರಾಹ್ಮಣ ಅಂತ ಹೇಳ್ತೀರಾ, ಮೇಲ್ವರ್ಗದವನು ಅಂತ ಹೇಳ್ತೀರಾ? ಅಲ್ಲ. ವೇದವ್ಯಾಸ ಅಂತ ಹೇಳ್ತೀರೋ? ಅಲ್ಲ. ಇವರನ್ನೆಲ್ಲ ನೋಡಿ, ಅವರೆಲ್ಲ ದೊಡ್ಡ ದೊಡ್ಡ ಪ್ರೌಢವಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ಸಂಸ್ಕೃತ ಎಲ್ಲರನ್ನ ಮುಟ್ಟಿತ್ತು ಅನ್ನುವಂತಹ ಒಂದು ಅಂಶವನ್ನ ನಾವು ಈ ಸಂದರ್ಭದಲ್ಲಿ ಮನಗಾಣಬೇಕು. ಹೀಗಾಗಿ ಒಂದು ವರ್ಗಕ್ಕೆ ಸೀಮಿತವಾದ ಭಾಷೆ ಅಲ್ಲ. ಅವತ್ತು ಭಾರತ ಭವ್ಯ ಭಾರತ ಆಗಲಿಕ್ಕೆ ಕಾರಣ ಸಂಸ್ಕೃತ ಇತ್ತು. ಆ ಸಂಸ್ಕೃತ ಎಲ್ಲ ಕಡೆಗೂ ಕೂಡ ಪ್ರಚಾರವಾಗಿತ್ತು. ಹೀಗಾಗಿ ಇದು ಒಂದು ವರ್ಗಕ್ಕೆ ಸೀಮಿತವಾದದ್ದಲ್ಲ. ಭಾರತದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಭಾರತೀಯರ ಭಾಷೆ ಅದು ಒಂದೇ, ಅದು ಸಂಸ್ಕೃತ ಆಗೋದು. ಇನ್ನೊಂದು ಸಂಸ್ಕೃತದ ಬಗ್ಗೆ ಇರತಕ್ಕಂತಹ ಆಕ್ಷೇಪ, ಅದು ಕಬ್ಬಿಣದ ಕಡಲೆ ಅಂತ. ಖಂಡಿತ ಅಲ್ಲ, ಅದು ಕಬ್ಬಿಣದ ಕಡಲೆ ಅಲ್ಲ. ಮಕ್ಕಳಿಗೆ ನಾನು ಪಾಠ ಮಾಡುವಾಗ ಸುಲಭವಾಗಿ ಹೇಳ್ತಾ ಇರ್ತೇನೆ, LKG UKG ಇಂದ ಪ್ರಾರಂಭ ಮಾಡಿಕೊಂಡಿರ್ತೀರಾ ಇಂಗ್ಲಿಷ್ ಅಥವಾ ಕನ್ನಡ. ಇಂಗ್ಲಿಷ್ ಕನ್ನಡ ವಿಷಯಗಳನ್ನು LKG UKG ಇಂದ ಕಲಿಲಿಕ್ಕೆ ಅಂತ ಪ್ರಾರಂಭ ಮಾಡಿಕೊಂಡು ಸುಮಾರು 12 ವರ್ಷಗಳ ಕಾಲ, LKG UKG 2 ವರ್ಷ, 1ನೇ ತರಗತಿಯಿಂದ 10ನೇ ತರಗತಿ ಅಂದರೆ ಸುಮಾರು 12 ವರ್ಷಗಳ ಕಾಲ ನೀವು ಇಂಗ್ಲಿಷ್ ಮತ್ತು ಕನ್ನಡವನ್ನು ಅಧ್ಯಯನ ಮಾಡಿರ್ತೀರಿ. ಹಾಗಾದರೂ ಕೂಡ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳೋದು ಬಹಳ ವಿರಳ. ಆದರೆ 3 ವರ್ಷ, 8, 9, 10 3 ವರ್ಷ ಸಂಸ್ಕೃತ ಓದಿದರೆ ಸಾಕು, ಔಟ್ ಆಫ್ ಔಟ್ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. 3 ವರ್ಷ, 12 ವರ್ಷ ಓದಿ 100ಕ್ಕೆ 100 ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ. 3 ವರ್ಷ ಓದಿದ ಮಕ್ಕಳು ತುಂಬಾ ಸುಲಭವಾಗಿ 100ಕ್ಕೆ 100 ಅಂಕಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಡಿತಾರೆ. ಅಂದರೆ ಸಂಸ್ಕೃತ ಕಬ್ಬಿಣದ ಕಡಲೆಯೇ ಅಲ್ಲ. ಹೀಗಾಗಿ ಕಬ್ಬಿಣದ ಕಡಲೆ ಅಲ್ಲ, ಬಹಳ ಸುಲಭ. ಇಂತಹ ಸಂಸ್ಕೃತವನ್ನು ಕಲಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನವರು ಈ ಕಾರ್ಯಕ್ರಮವನ್ನು ಹುಟ್ಟಾಕಿದ್ದಾರೆ. ನಾನು ಮೊದಲು ಸ್ಟೇಟ್ ಸಿಲೆಬಸ್ ಅನ್ನು ಆಯ್ದುಕೊಳ್ತೇನೆ. ಸ್ಟೇಟ್ ಸಿಲೆಬಸ್ 8th ಸ್ಟ್ಯಾಂಡರ್ಡ್, ಸ್ಟೇಟ್ ಸಿಲೆಬಸ್ 9th ಸ್ಟ್ಯಾಂಡರ್ಡ್, ಸ್ಟೇಟ್ ಸಿಲೆಬಸ್ 10th ಸ್ಟ್ಯಾಂಡರ್ಡ್, ಕೇವಲ ಪರ್ಟಿಕ್ಯುಲರ್ ಸಂಸ್ಕೃತ ಸಬ್ಜೆಕ್ಟ್. 2 ಉದ್ದೇಶ. ಈ 8th 9th 10th ಅಂತ ವರ್ಗವಾರು ಆಯ್ದುಕೊಳ್ಳಲಿಕ್ಕೆ ಕಾರಣಗಳು 2 ಉದ್ದೇಶ. ಮೊದಲನೇ ಉದ್ದೇಶ, 7ನೇ ತರಗತಿಯವರೆಗೆ ಸಂಸ್ಕೃತದ ಪರಿಚಯ ಇಲ್ಲದ ಮಕ್ಕಳು 8ನೇ ತರಗತಿಗೆ ಬಂದಾಗ ಅವ್ರಿಗೆ ಹೇಗೆ ಪಾಠ ಮಾಡಬೇಕು ಹಾಗೆ ಪಾಠ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾರೆ. ಅವರು ಹೇಗೆ ಬೇಗ ಕಲಿತಾರೋ ಹಾಗೆ ಸಂಸ್ಕೃತ ಟೆಕ್ಸ್ಟ್ ಬುಕ್ ಉತ್ತಮವಾಗಿದೆ. ಆ ಕ್ರಮದೊಳಗೆ ಕಲಿಸಿದರೆ ಮಕ್ಕಳಿಗೂ ಒಂದು
ಪಾಠ ಆಗ್ತದೆ, ಜೊತೆಗೆ ಹೊಸದಾಗಿ ಸಂಸ್ಕೃತ ಕಲಿಬೇಕು ಅನ್ನೋವರಿಗೂ ಕೂಡ ಒಂದು ಪಾಠ ಆಗ್ತದೆ. ಈ ಉದ್ದೇಶ, ಅದಕ್ಕೋಸ್ಕರವಾಗಿ ಒಂದೇ ಕಾರ್ಯ ಆದರೆ ಎರಡೂ ಉದ್ದೇಶಗಳು ಬೇಗ ಫಲಿಸ್ತದೆ. ಆದ್ದರಿಂದ ಹೊಸದಾಗಿ ಸಂಸ್ಕೃತ ಕಲಿಯುವವರಿಗಾಗಲಿ ಅಥವಾ 8ನೇ ತರಗತಿಗೆ ಬಂದ ಮಕ್ಕಳಿಗಾಗಲಿ ಸುಲಭವಾಗಿ ಸಂಸ್ಕೃತ ತಿಳಿದು ಬಿಡ್ತು ಅಂದರೆ ಯಾವುದೇ ತೊಂದರೆ ಆಗುವುದಿಲ್ಲ ಅನ್ನುವಂತಹ ಉದ್ದೇಶ. ಸಂಸ್ಕೃತದ ಟ್ಯೂಷನ್ ಬಹಳ ಕಡಿಮೆ ಇರೋದ್ರಿಂದ ಹೊಸದಾಗಿ ಸಂಸ್ಕೃತವನ್ನು ತೆಗೆದುಕೊಳ್ಳಬೇಕಾದ್ರೆ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಬಹಳ ಕಷ್ಟಪಟ್ಟದ್ದನ್ನು ನಾನು ಗಮನಿಸಿದ್ದೇನೆ. ನಮ್ಮ ಮನೆಯಲ್ಲಿ ಸಂಸ್ಕೃತ ಹೇಳುವವರು ಯಾರೂ ಇಲ್ಲ, ಅದಕ್ಕೋಸ್ಕರ ನಾವು ಸಂಸ್ಕೃತಕ್ಕೆ ಹಾಕಲಿಲ್ಲ ಅಂತ ಹೇಳುವ ಪಾಲಕರ ಮಾತನ್ನು ಕೇಳಿದ್ದೇನೆ. ನಮ್ಮ ಮನೆಯಲ್ಲಿ ಯಾರು ಸಂಸ್ಕೃತ ಇಲ್ರಿ, ಹೀಗಾಗಿ ನಾನು ಸಂಸ್ಕೃತವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳುವಂತಹ ವಿದ್ಯಾರ್ಥಿಗಳನ್ನು ಕೇಳಿದ್ದೇನೆ. ಈ ಕೊರತೆಯನ್ನು ದೂರ ಮಾಡಲಿಕ್ಕಾಗಿ ನಿಮ್ಮ ಮನೆಯ ಮಗನಾಗಿ ಅಥವಾ ನಿಮ್ಮ ಬಂಧುವಾಗಿ, ನಿಮ್ಮ ಮನೆಯ ಒಬ್ಬ ಸದಸ್ಯನಾಗಿ, ನಿಮ್ಮ ಅಧ್ಯಾಪಕನಾಗಿ ನಾನು ನಿಮ್ಮ ಮನೆಯೊಳಗೆ ಸಂಸ್ಕೃತದ ಪಾಠ ಇದ್ದರೆ, ಇಲ್ಲಿ ಶಾಲೆಯಲ್ಲಿ ಅಧ್ಯಾಪಕರು ಉತ್ತಮವಾಗಿ ಪಾಠವನ್ನು ಮಾಡ್ತಾರೆ, ಆ ಪಾಠವನ್ನು ಕೇಳ್ತೀರಿ. ಇನ್ನು ಟ್ಯೂಷನ್ ಹೇಳಲಿಕ್ಕೆ ಸಂಸ್ಕೃತ ಶಿಕ್ಷಕರ ಕೊರತೆ ಇದೆ ಅನ್ನೋ ಕೊರತೆಯನ್ನು ನೀಗಿಸ್ತದೆ. ಜೊತೆಗೆ ನಿಮಗೆ ಯಾವಾಗ ಬೇಕೋ ಅದನ್ನು ಆ ಚಾಪ್ಟರ್ ವೈಸ್ ನೀವು ನೋಡ್ತಾ ಹೋದ್ರಿ ಅಂದರೆ ನಿಮಗೆ ಯಾವಾಗ ಬೇಕು ಆ ನೀತಿ ಪಾಠಗಳನ್ನು, ಆ ಪಠ್ಯ ಪಾಠಗಳನ್ನು ಕೇಳ್ತಾ ಹೋದರೆ ನಿಮಗೆ ಸಂಸ್ಕೃತ ಕಠಿಣ ಆಗಲು ಸಾಧ್ಯವೇ ಇಲ್ಲ. ಆ ಕಾರಣಕ್ಕೋಸ್ಕರವೂ ಕೂಡ ನಾವು ಸಂಸ್ಕೃತದ ಪಾಠವನ್ನು ಮಾಡುವಾಗ 8ನೇ ತರಗತಿ ಅಂತ ಆರಿಸಿಕೊಂಡಾಗ ಅದರಲ್ಲಿ 3 ವಿಭಾಗ: ಸಂಸ್ಕೃತ 8ನೇ ತರಗತಿ ಪಾಠಗಳು, ಸಂಸ್ಕೃತ 8ನೇ ತರಗತಿ ಜೊತೆಗೆ ಪದ್ಯ ಭಾಗ, 8ನೇ ತರಗತಿ ಸಂಸ್ಕೃತ ವ್ಯಾಕರಣ ಭಾಗ ಅಂಥೇಳಿ ನಾವು ಪ್ರಾರಂಭ ಮಾಡ್ತೇವೆ. ಮೊದಲಿಗೆ ಪದ್ಯ ಭಾಗವನ್ನು ನಾನು ಪ್ರಾರಂಭ ಮಾಡ್ತೇನೆ. ನನ್ನ ಆಧ್ಯಾತ್ಮಿಕ ಬಂಧುಗಳೇ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಜನರಿಗೆ ಇದನ್ನು ಪ್ರಚಾರ ಮಾಡಿ. ಮನೆಗಳಲ್ಲಿ ಸಂಸ್ಕೃತ ಉಳಿಲಿಕ್ಕೆ ನಾವು ಹೇಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೂ ನೀವು ಪ್ರಯತ್ನ ಮಾಡಬೇಕು. ಎಲ್ಲರೂ ಸೇರಿದಾಗ, ಒಂದು ಸಂಘಟಿತರಾಗಿ ಒಂದು ಕಾರ್ಯವನ್ನು ಮಾಡಿದಾಗ ನಾವು ಏನನ್ನಾದರೂ ಸಾಧಿಸಲು ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಈ ವಿಷಯವನ್ನು ಪ್ರಚಾರ ಮಾಡಿ. ನನ್ನ ಮುಂದಿನ ಭಾಗವೇ ಸಂಸ್ಕೃತದ ಸುಭಾಷಿತದ್ದು ಪ್ರಾರಂಭ ಮಾಡುತ್ತೇನೆ. ದಿವಸಕ್ಕೊಂದೊಂದು ಪಾಠಗಳನ್ನು ಬಿಡ್ತಾ ನಾನು ಹೋಗ್ತೇನೆ ಎಂಬುದಾಗಿ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ಕಡೆಗೆ ಪ್ರಚಾರ ಆಗಲಿ ಎಂಬುದಾಗಿ ನಾನು ಶುಭ ಹಾರೈಸ್ತಾ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.